ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಲೋಕೋಪಯೋಗಿ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸನಗೌಡ ದದ್ದಲ್ ಅವರೇ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ್ಣ ಅವರೇ, ಶಾಸಕರಾದಂಥ ಶ್ರೀಮತಿ ಅನ್ನಪೂರ್ಣ ಅವರೇ, ಮಾಜಿ ಸಚಿವರಾದಂಥ ಶ್ರೀ ಎಚ್ ಆಂಜನೇಯ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರೇ, ಮಾಜಿ ಸಂಸದರಾದಂಥ ವಿ ಎಸ್ ಉಗ್ರಪ್ಪ ಅವರೇ, ಎಲ್ಲ ಇಲಾಖೆಯ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸರ್ಕಾರ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ನಾನು ಅತ್ಯಂತ ಸಂತೋಷದಿಂದ ಈ ವಾಲ್ಮೀಕಿ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿದ್ದೇನೆ. ಮತ್ತು ನಾಡಿನ ಜನತೆಗೆ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ 5 ಜನ ವಾಲ್ಮೀಕಿ ಸಮಾಜಕ್ಕೆ ಸೇರಿದಂಥ ಸಾಧಕರಿಗೆ ಅವರನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಬಹಳ ಜನ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ದದ್ದಲ್ ಅವರು, ಉಗ್ರಪ್ಪನವರು ಬಹಳ ದೀರ್ಘವಾಗಿ ಮಾತನಾಡಿದ್ದಾರೆ. ಹಾಗಾಗಿ ನನ್ನ ಭಾರ ಕಡಿಮೆ ಮಾಡಿದ್ದಾರೆ. ಉಗ್ರಪ್ಪನವರು ಒಳ್ಳೆ ಮಾತುಗಾರರು, ಒಳ್ಳೆ ಸಂಸದೀಯ ಪಟುನೂ ಕೂಡ. ಕೌನ್ಸಿಲ್ನಲ್ಲಿರುವಾಗ ಮತ್ತು ಲೋಕಸಭೆಯಲ್ಲಿರುವಾಗ, ಲೋಕಸಭೆಯಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ಆದರೂ ಕೂಡ ಎರಡೂ ಕಡೆ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಅದರಿಂದ ಇಲ್ಲೂ ಕೂಡ ಅವರ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ನಾನು ಮೊದಲೇನೆಲ್ಲ 1977ರಿಂದ ಉಗ್ರಪ್ಪನವರು ಪರಿಚಯ ಇರ್ತಕ್ಕಂಥವ್ರು. ಸೊ ಹಾಗಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಆದರೆ ಒಳ್ಳೆ ಮಾತುಕಾರರು. ಇವತ್ತು ಏನಾದರೂ ವಾಲ್ಮೀಕಿ ಬೇಡ ಮತ್ತು ನಾಯಕ ಅವರಿಗೆ
ಎಷ್ಟಿ ಬರ್ತಿದ್ರೆ ಅದು ಉಗ್ರಪ್ಪ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಇದನ್ನ ನೀವು ಯಾರು ಕೂಡ ಮರಿಬಾರದು. ಬೇರೆ ಯಾರು ಕಾರಣ ಅಲ್ಲ, ಉಗ್ರಪ್ಪನವರೇ ಕಾರಣ. 1983ರಲ್ಲಿ ನಾನು ವೀರಣ್ಣವರು MLA ಆಗಿದ್ದು. ಇವರು ಮಾವ. ನೀನು ಅಶೋಕ ಇರ್ಲಿಲ್ವಾ? ವೀರಣ್ಣವರು ಅಂತ ಇದ್ರು, ಕೊರಟಗೆರೆ ಅವರು ವಕೀಲರಾಗಿದ್ರು. ಅವ್ರ ಮಗಳನ್ನೇ ಮದುವೆ ಆಗಿರೋದು ಇವರು. ಅದು ಕತೆ ಇವರು ಹೆಂಗ್ ಮದುವೆ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಕ್ ಹೋಗಲ್ಲ ನಾನು. ಮದುವೆಗೆ ನಾನು ಅಟೆಂಡ್ ಮಾಡಿದ್ದೆ. ಅದು ಏನೇ ಇರಲಿ, ಅದು ವೈಯಕ್ತಿಕವಾದಂಥ ವಿಚಾರಗಳು. ನಾನು ವೀರಣ್ಣವರು MLA ಆಗಿರುವಾಗ, ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿರುವಾಗ ಸುಳ್ಳು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ಅಂತೇಳಿ ನಾಯಕರ ಮೇಲೆ ಮತ್ತೆ ಕುರುಬರ ಮೇಲೆ ಕೇಸ್ಗಳನ್ನು ಹಾಕಿದ್ರು. ಕೇಸ್ಗಳು ಹಾಕಿ ಅವರು ಉದ್ಯೋಗನೂ ಕಳ್ಕೊಂಡ್ಬಿಟ್ಟಿದ್ರು. ಬಹಳ ಜನ ಉದ್ಯೋಗಗಳನ್ನು ಕಳ್ಕೊಂಡಿದ್ರು. ಸರ್ಕಾರಿ ಉದ್ಯೋಗಗಳಲ್ಲಿದ್ದವರು ಉದ್ಯೋಗಗಳನ್ನು ಕಳ್ಕೊಂಡಿದ್ರು. ನೀವು ಇತಿಹಾಸ ತಿಳ್ಕೋಬೇಕು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಇತಿಹಾಸ ಗೊತ್ತಿರಲಿ ಅಂತಕ್ಕಂಥ ಕಾರಣದಿಂದ. ನಾನು ವೀರಣ್ಣ ಇಬ್ರು ಹೋಗಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಭೇಟಿ ಮಾಡಿ, ಈ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ದಾರೆ, ಕುರುಬರ ಮೇಲೆ ಮತ್ತೆ ವಾಲ್ಮೀಕಿ ಜನಾಂಗದವ್ರ ಮೇಲೆ, ಇವ್ರ ಮೇಲೆ ಏನೇನು ಕೇಸ್ಗಳು ಹಾಕಿದಾವೆ, ಕೆಲಸ ಕಳ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಮತ್ತೆ ರೀಇನ್ಸ್ಟೇಟ್ ಮಾಡಬೇಕು ಮತ್ತು ಇದಕ್ಕೆ ಸ್ಟೇ ಕೊಡಬೇಕು, ಈ ಆದೇಶಕ್ಕೆ ಸ್ಟೇ ಕೊಡಬೇಕು ಅಂತ ಹೇಳಿದಾಗ ರಾಮಕೃಷ್ಣ ಹೆಗ್ಡೆ ಅವರು ದೊಡ್ಡ ಮನಸ್ಸು ಮಾಡಿ ಸ್ಟೇ ಕೊಟ್ಟರು. ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಮತ್ತೆ ರೀಇನ್ಸ್ಟೇಟ್ ಮಾಡಿ ಉದ್ಯೋಗವನ್ನು ಕೊಟ್ಟರು. ಇದಕ್ಕೆ ನಾನು ವೀರಣ್ಣವರು ಕಾರಣ. ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರಿಗೆ ನಾವು ಮನವಿ ಮಾಡೋದು, ವಾಲ್ಮೀಕಿ ಜನಾಂಗದವರಿಗೆ ಮತ್ತೆ ಕುರುಬ ಜನಾಂಗದವರಿಗೆ ಇಬ್ಬರಿಗೂ ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಒತ್ತಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದು. ರಾಮಕೃಷ್ಣ ಹೆಗ್ಡೆ ಅವರು ಶಿಫಾರಸು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ. SC ST ಸೇರಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕಲ್ಲ. ಇದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಇವರು ಉಗ್ರಪ್ಪನವರು ವಕೀಲರು, ನನಗಿಂತ ಜಾಸ್ತಿ ಕಾನೂನಿನಲ್ಲಿ ಅನುಭವ ಜಾಸ್ತಿ ಇರ್ತಕ್ಕಂಥವ್ರು. ಯಾಕಂತಂದ್ರೆ ನನಗೆಲ್ಲ ಮತ್ತೆ ಹೋಗ್ಬಿಟ್ಟದೆ ಕಾನೂನು. ಅವ್ರು ಈಗಲೂ ಜ್ಞಾಪಕ ಇಟ್ಕೊಂಡಿದ್ದಾರೆ. ಈಗಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ವಿಧಿಗಳನ್ನು ಕೂಡ ಹೇಳ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ರೆ ಅದು ಉಗ್ರಪ್ಪನವ್ರಿಗೆ ಮಾತ್ರ. ಈಗ ಅವ್ರ ಭಾಷಣದಲ್ಲಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಹೇಳದೇನೆ ಭಾಷಣ ಮುಗಿಸಲ್ಲ. ಏನಪ್ಪ ಅಶೋಕ?
ಸೊ ಅದಕ್ಕೆ 340, 341, 342 ಅವೆಲ್ಲ ಹೇಳಿರೋದು. ನಾನು ಅವೆಲ್ಲ ಮರ್ತು ಬಿಟ್ಟಿದ್ದೀನಿ. ನಾನು ಲಾಯರೇ, ಆದ್ರೆ ಮರ್ತು ಬಿಟ್ಟಿದ್ದೀನಿ. ಅವರು ಇವತ್ತು ಕೂಡ ಕಾನೂನನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಹಾಗಾಗಿ ಅವರು ನನಗಿಂತ ಹೆಚ್ಚು ಕಾನೂನಲ್ಲಿ ತಿಳುವಳಿಕೆ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನ ಒಪ್ಪಿಕೊಳ್ಳುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.